ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ತುಂಬ ರುಚಿಯಾದಂತಹ ಚಿಕನ್ ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಇದಕ್ಕೋಸ್ಕರ ಚಿಕನ್ಗೆ ಅರಿಶಿನ ಮತ್ತು ಉಪ್ಪು ಸ್ವಲ್ಪ ನಿಂಬೆ ರಸ ಹಾಕಿ ತೊಳೆದಿಟ್ಕೊಳ್ಳೋಣ. ಈಗ ತೊಳೆದಿರೋಂಥ ಈ ಚಿಕನ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿರೋಂಥ ಈ ಚಿಕನ್ಗೆ 2 ರಿಂದ 3 ಟೀ ಸ್ಪೂನಷ್ಟು ಫ್ರೆಶ್ ಮೊಸರನ್ನ ಹಾಕಿಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಿ. ಅಥವಾ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಚಿಕನ್ನ ನೀವು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಮ್ಯಾರಿನೇಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಎಲ್ಲ ರೆಡಿ ಆದಮೇಲೆ ಚಿಕನ್ನ ಕೂಡ ಸೇರಿಸ್ಕೋಬಹುದು. ಈಗ ಬಾಣಲಿಗೆ 3 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದು ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಆ್ಯಪಲ್ ಟೊಮೆಟೊ, ಹುಳಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೆಟೊ ನಾವು ಹಾಕಿದ್ಮೇಲೆ ಅದು ಪೂರ್ತಿಯಾಗಿ ಬೆಂದಿಲ್ಲ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಮುಚ್ಚಳ ಹಾಕಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಐಟಮ್ಸ್ನ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗ್ತಿದೆಯಲ್ಲ. ಈಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊಳ್ಳೋಣ. ಚಿಕನ್ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನು. ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಈಗ ಮಧ್ಯದಲ್ಲಿ ಉಪ್ಪು ಹಾಕೋದು ಬೇಡ. ನಾವು ಎಲ್ಲ ಬೆಂದ ಮೇಲೆ ಒಂದು ಸಾರಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾವು ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಹಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಬರೀ 1 ಸ್ಪೂನ್ ಮಾತ್ರ ಸೇರಿಸಿದ್ದೀವಿ. ಈಗ ನೋಡಿ, ಸ್ವಲ್ಪ ಅರಿಶಿಣ, 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಕರಿಬೇವು ಹಾಕೋದ್ರಿಂದ ಇದರ ರುಚಿ ತುಂಬ ಜಾಸ್ತಿ ಆಗುತ್ತೆ. 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಸೇರಿಸ್ಕೊಳ್ಳೋಣ. ಇಲ್ಲಿ ತುಂಬ ಹೆವಿ ಮಸಾಲೆ ನಾವು ಯೂಸ್ ಮಾಡ್ತಾ ಇಲ್ಲ, ಬರೀ 1/4 ಸ್ಪೂನಷ್ಟು ಮಾತ್ರ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಈ ಟೈಮಲ್ಲಿ ನೀರು ಹಾಕಿಲ್ಲ. ಈ ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಪೀಸಸ್ಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಮುಚ್ಚಳ ಹಾಕಿಬಿಟ್ಟು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಬೇಯ್ತಾ ಇದೆ. ಈಗ ನಾವು ಇದಕ್ಕೆ 1 ಚಿಕ್ಕ ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಇದರಲ್ಲಿ ಪೀಸಸ್ಸು ಸ್ವಲ್ಪ ದೊಡ್ಡದಾಗಿದೆ ಮತ್ತು ಲೆಗ್ ಪೀಸ್ ಎಲ್ಲ ಹಾಕಿರೋದ್ರಿಂದ 1 ಚಿಕ್ಕ ಕಪ್ಪಷ್ಟು ನೀರು ಸೇರಿಸ್ಕೊಂಡು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನೀರು ಹಾಕಿದ್ದೀವಲ್ಲ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಮುಚ್ಚಳ ಹಾಕಿ 3 ನಿಮಿಷ ಬೇಯಿಸ್ಕೊಳ್ಳೋಣ. ಚಿಕನ್ ಪೂರ್ತಿ ಚೆನ್ನಾಗಿ ಬೆಂದಿದೆ. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ನಾವು ಕೊತ್ತಂಬರಿ ಎಲ್ಲ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಮಿಕ್ಕಿಸ್ಕೊಂಡಿದ್ವಲ್ಲ, ಅದನ್ನು ಕೊನೆಯಲ್ಲಿ ಗಾರ್ನಿಷ್ಗೆ ಹಾಕ್ಕೊಳ್ಳೋಣ. ನಿಮಗೆ ಇಲ್ಲಿ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೀರನ್ನು ಸ್ವಲ್ಪ ಡ್ರೈ ಮಾಡ್ಕೋಬಹುದು. ನಾನಿಲ್ಲಿ ಇನ್ನೊಂಚೂರು ನೀರನ್ನು ಡ್ರೈ ಮಾಡ್ಕೊಳ್ತೀನಿ. ಚಪಾತಿ, ಅನ್ನ, ಮುದ್ದೆ, ದೋಸೆ ಯಾವುದ್ರ ಜೊತೆ ಆದ್ರೂ ತುಂಬ ಸೂಪರಾಗಿರುತ್ತೆ ಟೇಸ್ಟು. ಒಂದು ಸತಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟಾಗಿ ತುಂಬ ಬೇಗ ಮಾಡ್ಕೋಬಹುದಾದಂಥದ್ದು. ಇದಕ್ಕೆ ನಾವು ಹೆಚ್ಚಿಗೆ ಏನು ಮಸಾಲೆ ಆ್ಯಡ್ ಮಾಡಿಲ್ಲ. ತುಂಬ ಈರುಳ್ಳಿ ಆಗಲಿ ಯಾವುದೇ ಐಟಮ್ಸು ತುಂಬ ಹೆಚ್ಚಾಗಿ ನಾವು ಬಳಸಿಲ್ಲ. ನೋಡಿ, ನನಗೆ ಇಷ್ಟು ಥಿಕ್ನೆಸ್ಸು ಸಾಕು ಗ್ರೇವಿ. ಈಗ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಬೇಕಾಗಿದ್ದರೆ ಒಂದು ಅರ್ಧ ನಿಂಬೆಯನ್ನು ಹಿಂಡ್ಕೊಳ್ಳೋಣ. ಚಿಕನ್ ಮಸಾಲ ಗ್ರೇವಿ ರೆಡಿಯಾಗಿದೆ. ನೀವೊಂದು ಸತಿ ಖಂಡಿತ ಟ್ರೈ ಮಾಡಿ. ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನಿಮಗೆ ಈ ರೆಸಿಪಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.